ನಮಸ್ಕಾರ ವೀಕ್ಷಕರೇ, ಆರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮೋಹನ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಬೋರ್ವೆಲ್ ಕೊರೆಯುವ ದರದಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. 1000 ಅಡಿ ಕೊರೆಯಲು 1,80,000 ರೂಪಾಯಿ ನಿಗದಿ ಮಾಡಲಾಗಿದ್ದು, ಈ ನಿರ್ಧಾರ ರೈತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಪರಿಣಾಮದಿಂದ ಬೋರ್ವೆಲ್ ಉಪಕರಣಗಳ ಬೆಲೆ ಏರಿಕೆಯಾಗಿರುವುದು ಸಂಘ ತಿಳಿಸಿದೆ. ಈ ಕುರಿತಾದ ವಿಶೇಷ ವರದಿ ಇಲ್ಲಿದೆ. ಹೊಸಕೋಟೆ ಸಮೀಪದ ಆಲಪ್ಪನಹಳ್ಳಿ ಪ್ರದೇಶದಲ್ಲಿ ಬೋರ್ವೆಲ್ ಮಾಲೀಕರು ಮತ್ತು ಏಜೆಂಟರ ಸಂಘದಿಂದ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಹೌದು, 1000 ಅಡಿ ಬೋರ್ವೆಲ್ ಕೊರೆಯಲು 1,80,000 ದರ ನಿಗದಿ ಮಾಡಲಾಗಿದೆ. ಕಳೆದ 6 ತಿಂಗಳಲ್ಲಿ ಇದೇ ಎರಡನೇ ಬಾರಿ ದರ ಏರಿಕೆ ಮಾಡಲಾಗಿದೆ ಎನ್ನುವುದು ಗಮನಾರ್ಹ ಸಂಗತಿಯಾಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಪರಿಣಾಮದಿಂದ ಆಯಿಲ್ ಬಿಟ್, ಹ್ಯಾಮರ್ ಹಾಗೂ ಕಾರ್ಬನ್ ಸೇರಿದಂತೆ ಬೋರ್ವೆಲ್ ಉಪಕರಣಗಳ ಬೆಲೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದರಿಂದ ಅನಿವಾರ್ಯವಾಗಿ ದರ ಏರಿಕೆಗೆ ಮುಂದಾಗಿರುವುದು ಬೋರ್ವೆಲ್ ಮಾಲೀಕರು ತಿಳಿಸಿದ್ದಾರೆ. ಇನ್ನೊಂದೆಡೆ ಬೆಳೆಗಳಿಗೆ ಸಮರ್ಪಕ ಬೆಲೆ ಸಿಗದೆ ಈಗಾಗಲೇ ಸಂಕಷ್ಟದಲ್ಲಿರುವ ರೈತರಿಗೆ ಈ ದರ ಏರಿಕೆ ಮತ್ತೊಂದು ಹೊರೆಯಾಗಿದೆ. ಬೋರ್ವೆಲ್ ಕೊರೆಯುವ ವೆಚ್ಚ ಹೆಚ್ಚಾಗಿರುವುದರಿಂದ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಹೊಸಕೋಟೆ ಸಮೀಪದ ಆಲಪ್ಪನಹಳ್ಳಿಯಲ್ಲಿ 100ಕ್ಕೂ ಹೆಚ್ಚು ಬೋರ್ವೆಲ್ ಗಾಡಿಗಳನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸಲಾಗಿತ್ತು. ಬಳಿಕ ಸಂಘದ ಒಮ್ಮತದ ನಿರ್ಧಾರದಿಂದ ಪ್ರತಿಭಟನೆ ಹಿಂಪಡೆಯಲಾಗಿದೆ. ಆರ್ಥಿಕ ಸಂಕಷ್ಟದಲ್ಲಿರುವ ಬೋರ್ವೆಲ್ ಮಾಲೀಕರಿಗೆ ರೈತರು ಸಹಕರಿಸುವಂತೆ ಸಂಘ ಮನವಿ ಮಾಡಿದೆ. ಸರ್, ಇದು ನಿನ್ನೆ ಒಂದು ಶನಿವಾರದಿಂದ ನಾವು 5 ದಿವಸದಿಂದ ಬೋರ್ ಗಾಡಿ ಸ್ಟ್ರೈಕ್ ಮಾಡ್ತಾ ಇದ್ವಿ. ನಾವೇನು ಬೋರ್ ಒಡಿಸಿ ಕೂಡ ನಮ್ಗೆ ಲಾಭ ಇಲ್ದಿರಾಗಿತ್ತು. ಮತ್ತೆ ನಮ್ಮ ಓನರ್ಸು, ನಮ್ಮ ಪ್ರಕಾಶಣ್ಣ ಇವರೆಲ್ಲ ಸೇರಿಬಿಟ್ಟು ನಮ್ಮ ಚರಣತನು, ನಮ್ಮ ಮುಳಬಾಗ ಪ್ರಕಾಶ, ನಮ್ಮ ಕೋಲಾರ ಸ್ವಾಮಿ ಅವರಿಗೆಲ್ಲ ಮನವಿ ಮಾಡಿದ್ರು. ಸ್ವಾಮಿ ಇದ್ರ ಬಂದು ಮೇನ್ ಏಜೆಂಟ್ ಅಲ್ಲಿ ಸೀನಿಯರ್, ಒಂದು 40-50 ವರ್ಷ ಈ ಬೋರ್ವೆಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿರೋಂಥವ್ರು. ಬೋರ್ವೆಲ್ ಫೀಲ್ಡ್ಗೆ ಅವ್ರು ಸೀನಿಯರ್ ಆಗಿರೋದು. ಅವ್ರ ಹತ್ರ ನಾವು ಕೇಳ್ಕೊಂಡ್ರಿ, ಸ್ವಾಮಿ ನಾವು ಪಾಯಿಂಟ್ ಹೊಡೆದು ನಮ್ಗೇನು ಲಾಭ ಬರ್ತಾ ಇಲ್ಲ, ಏನ್ ಮಾಡೋದು ಅಂತ. ನಾವು ಏಜೆಂಟ್ ಜೊತೆ ಮಾತಾಡ್ತೀರಿ ಅಂತಂದ್ರು. ಏಜೆಂಟ್ ಜೊತೆ ಮಾತಾಡ್ತೀನಿ ಅಂತ ಒಂದು 10 ದಿವಸ ಅವ್ರು ಏನು ಹೇಳಿಲ್ಲ. ಆಮೇಲೆ ಏನು ಮಾಡಿದ್ರೆ ನಾವು ಓನರ್ಸ್ ಎಲ್ಲ ಸೇರಿಬಿಟ್ಟು ಗಾಡಿ ಸ್ಟ್ರೈಕ್ ಮಾಡೋಣ ಅಂತ ನಿಲ್ಸಿದ್ರಿ. ಗಾಡಿನ ತಂದು ನಿಲ್ಸ್ಬಿಟ್ಟು ಒಂದು ಶನಿವಾರದಿಂದ ನಿಲ್ಸಿರಿ 5 ದಿವಸ. ನಿನ್ನೆ ಏಜೆಂಟ್ ಮತ್ತೆ ನಾವು ಓನರ್ಸ್ ಎಲ್ಲ ಸೇರಿಬಿಟ್ಟು ಒಂದು ಸಭೆ ಮಾಡಿದ್ರಿ. ಒಂದು ಸಭೆ ಮಾಡಿಬಿಟ್ಟು 1,80,000 ರೂಪಾಯಿ 1000 ಅಡಿ ಮಾಡಿದ್ರಿ. ನಾವೇ ಗಾಡಿಯಿಂದ ಪೈಪ್ ಹಾಕಿದ್ರೆ 450, 480, 2.5, 2.8 ಕೇಸಿಂಗ್ ಆಗ್ತಾ ಇದ್ರಿ. ಇಲ್ಲ ಪಾರ್ಟಿನೇ ಕೇಸಿಂಗ್ ತಂದು ಕೊಟ್ಟ ಅಂದ್ರೆ 80 ರೂಪಾಯಿ ಎರೆಕ್ಷನ್ ಚಾರ್ಜ್ ಮಾಡಿದ್ರಿ. ಊಟದ 1,500, ಟ್ರಾನ್ಸ್ಪೋರ್ಟ್ 1,500 ಮಾಡಿದ್ರಿ. ಒಂದು ವೆಲ್ಡಿಂಗ್ 300 ರೂಪಾಯಿ ಮಾಡಿದ್ರಿ. ಈ ಲೇಬರ್ ಬಿಟ್ಟು ಮತ್ತೆ ಈ ಲೇಬರ್ ಸಮಸ್ಯೆಯಿಂದ ಆಯಿಲು ಮತ್ತೆ ಓಸು ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾವು ಎಲ್ಲ ಒಂದು ಸಭೆ ಮಾಡಿ, ಈ ಸಭೆಯಲ್ಲಿ ನಾವು 1,80,000 ಮಾಡ್ಕೊಂಡು ನಮಗೂ ಓನರ್ಸ್ ಉಳಿಬೇಕು, ಮತ್ತೆ ರೈತರು ಉಳಿಬೇಕು, ಮತ್ತೆ ನಮ್ಮ ಏಜೆಂಟ್ ಉಳಿಬೇಕು ಅಂತ ಹೇಳ್ಬಿಟ್ಟು ಒಂದು ನಮ್ಮ ಸಭೆಯಲ್ಲಿ, ನಮ್ಮ ಓನರ್ ಸಭೆಯಲ್ಲಿ, ಏಜೆಂಟ್ ಸಭೆಯಲ್ಲಿ ಒಂದು ಸಭೆ ಮಾಡ್ಕೊಂಡು ನಿನ್ನೆ ರೇಟ್ ಫಿಕ್ಸ್ ಮಾಡಿದ್ರಿ ಸರ್.